ಅಷ್ಟೇ ಜೀವನ. ಪ್ಯಾಕೆಟ್ ಇರೋದ್ರಿಂದನೇ ಎಲ್ಲ ಪ್ಯಾಕೆಟಲ್ಲಿ ಇರೋದೆಲ್ಲ ಒಳ್ಳೇದು ಅಂತ ಅನ್ಕೋಬೇಡ್ರಿ. ಬರ್ರಿ ಇವ್ರ ಹತ್ರನೂ ತಗೊಳ್ರಿ, ಇವ್ರ ಲೈಫಲ್ಲೂ ಸ್ವಲ್ಪ ಹ್ಯಾಪಿನೆಸ್ ತಗೊಂಬರ್ರಿ ಅಷ್ಟೇ. ಹ್ಯಾಪಿ ಸಂಕ್ರಾಂತಿ. ಸೊ ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ತಿಳಿಸ್ತಾ ಇವತ್ತಿನ ವಿಶೇಷ ಒಂದು ಸಣ್ಣ ಕಿರು ಅಳಿಲು ಸೇವೆ ಏನಪ್ಪ ಅಂದರೆ ಬನ್ನಿ ನಮ್ಮ ಗುರುಗಳಿಗೆ ಕೇಳೋಣ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ, ಅದಕ್ಕೋಸ್ಕರ ನಾವೆಲ್ಲ DRR ಫ್ರೆಂಡ್ಸ್ ಸ್ಕೂಲ್ ವತಿಯಿಂದ ಹಾಗೂ ರಘು ಅವ್ರ ಕಡೆಯಿಂದ ಸುಮಿತ್ ಅವ್ರ ಕಡೆಯಿಂದ ನಾವು ಪ್ರಸಾದನ ಹಂಚ್ಬೇಕಂತೇಳಿ ಒಂದು ನಮ್ಮ ಟೀಮ್ ಎಲ್ಲ ಬಂದಿದ್ದೀವಿ. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ರಘು ಡುಂಗಾವತ್. ಆ್ಯಂಡ್ ನಾವಿವತ್ತು ಬಂದಿರೋದು ದಾವಣಗೆರೆಯ ತಾಯಿ ದುಗ್ಗಮ್ಮ ದೇವಿ ಟೆಂಪಲ್ಗೆ. ಸೊ ಇವತ್ತಿಂದ ಏನು ವಿಶೇಷ ಅಂತಂದರೆ, ಇವತ್ತು ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಇವತ್ತು ಸಂಕ್ರಾಂತಿ ಹಬ್ಬ, ವರ್ಷದ ಮೊದಲನೇ ಹಬ್ಬ. ಸೊ ಈ ಅಂಗವಾಗಿ ನಾವೆಲ್ಲರೂ ಸೇರ್ಕೊಂಡ್ಬಿಟ್ಟು ಇವತ್ತೊಂದು ಚಿಕ್ಕದಾಗಿ ನಮ್ಮ ಕೈಯಿಂದ ಆದಷ್ಟು ಎಲ್ಲರಿಗೂ ಫುಡ್ನ ಡೊನೇಟ್ ಮಾಡ್ತಾಯಿದ್ದೀವಿ. ಸೊ ಇದೇ ಥರ ನೀವು ಕೂಡ ನಿಮ್ಮ ಏರಿಯಾ ಕಡೆಗೆ, ನಿಮ್ಮ ಊರ ಕಡೆಗೆ ನಿಮ್ಮ ಕಡೆಯಿಂದ ಆದಷ್ಟು ಕಾಂಟ್ರಿಬ್ಯೂಟ್ ಮಾಡಿ ಅಂತ ಕೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಹೇಮಂತ್ ಅಂತ. ಹ್ಯಾಪಿ ಸಂಕ್ರಾಂತಿ ಟು ಆಲ್. ಸರಿ ಬಾ ಪೂರ ತಾಬ್ರು. ಎಲ್ಲ ಒಂದು ತೆಗಿಬ್ರು, ಒಂದು ತೆಗೆದ್ರೆ ಲೂಸ್ ಆಗ್ತದೆ. ಕೊಡ್ತಾರೆ ಎಲ್ರಿಗೂ ಕೊಡ್ತಾರೆ. ಬಾ ಪೃಥ್ವಿ ಕೊಡ್ಬೇಕು, ಎಲ್ರಿಗೂ ಕೊಡ್ತಾರೆ. ಕೊಡ್ತಾರೆ ಒಂದು ನಿಮಿಷ ಕೊಡ್ತಾರೆ. ಬಾರ ಕೊಡು ಗುರು. ನೀನು ಕೊಡ. ಕೊಡು ಬಸವಣ್ಣ ಕೊಡು. ಎಲ್ಲಿತ್ತು ಅಣ್ಣ, ಇಲ್ಲಿಂದ ಕೊಡು. ಸರಿ ಇವನಿಗೆ ಆಶೀರ್ವಾದ ಮಾಡಿ. ಗುರು ಊಟ ಬಿಸ್ಕೆಟ್ ನಿಮಗೆ ಊಟ ಆಗಿತ್ತಾ ಇಲ್ಲ ಮಾಡ್ಬೇಕು. ಆಯ್ತಾ? ಎಷ್ಟು ವರ್ಷದಿಂದ ಮಾಡಕತ್ತೀರಾ? ಭಾಳ ವರ್ಷ ಹತ್ರ ಭಾಳ ವರ್ಷದಿಂದ ಮಾಡಕತ್ತೀರಾ? ಮತ್ತೆ ಬ್ರೋ 40 ವರ್ಷದಿಂದ ಬಾಳೆಹಣ್ಣ ವ್ಯಾಪಾರ. ನೀವು ಫೇಮಸ್ ಆಗ್ಬೇಕಲ್ಲ, ನೀವು ಫೇಮಸ್ ಆಗ್ಬೇಕಲ್ಲ, ನಿಮ್ಮ ಹತ್ರ ಜನ ಬರ್ಬೇಕಲ್ಲ. ಮತ್ತೆ ಹೆಂಗೆ ಜೀವನ?
ಇಷ್ಟೊತ್ತಿಗೆ ಗಾಡಿ ಆಗ್ಬೇಕಾಯ್ತು ತಗೊಂಡು ಹೋಗಿದ್ದಾರೆ ಈಗ 2ನೇ ಪಟ್ಟಿ ಇದು. 2ನೇ ಪುಟ್ಟಿ ವ್ಯಾಪಾರ ಜೋರೈತೆ. ಇದು ಎಷ್ಟೊತ್ತಿಗೆ ಖಾಲಿ ಆಗ್ತೈತಿ? ಇವತ್ತು ವ್ಯಾಪಾರ ಆಗೋದು ಈಗ ನಾಳೆ ಬೆಳಗ್ಗೆ ಹೋಗ್ಬೇಕು. ಸಂಕ್ರಾಂತಿ ಅಲ್ಲ, ಇವತ್ತು ಬೆಳಗ್ಗೆ ತಗೊಂಡು ಹೋಗ್ಬಿಟ್ರೆ ಮತ್ತು ಜೀವನ ಹೆಂಗೆ ನಡೀತೈತೆ? ಸೂಪರಾ? ನಮಗೇನು ಜೀವನ ಪಸಂದಾಗದಿಲ್ಲ ಅದು. ಅಷ್ಟೇ ಜೀವನ. ಓಕೆ. ಕಣ್ ತುಂಬ ನಿದ್ದೆ. ಒಟ್ಟು ಮೂಡಲ್ಲ ಎಲ್ಲ ಮನೆ ಮನೆ ಕ್ಯಾಂಟೀನ್ ಹತ್ರ ಮಕ್ಕಂತಾರೆ. ನಾವು ಊರ ದೂರ ಅಂತ ಯಾವ ಊರು? ನಂದಿಗೆ ಅಂತ ಬರ್ತದೆ. ಇಲ್ಲಿ ಉಳ್ಕೊಳೋದು ಉಳ್ಕೊಂಡು ಕ್ಯಾಂಟೀನ್ ಆಗ ಯಾವ ಕ್ಯಾಂಟೀನ್? ಹಿಂದಿನ ಕ್ಯಾಂಟೀನ್ ಐತಿ. ಇಂದಿರಾ ಕ್ಯಾಂಟೀನ್. ಊರಿಗೆ ಹೋಗಲ್ಲ ಯಾಕ? ಏನೋ ಬೇಜಾರೇ ಬಂದವಿ. ಅದೇ ಏನು ಬೇಜಾರು? ನಮ್ಮ ಅಣ್ಣ ತಮ್ಮ ಕಡೆಯಿಂದ ಬೇಜಾರೇ ಬಂದು. ಅಣ್ಣ ತಮ್ಮಂದ್ರ ಕಡೆ ಮಕ್ಕಳಿಲ್ಲ. ಕ್ಯಾಂಟೀನಿಗೆ ಉಳ್ಕೊಂತೀರಾ? ಎಷ್ಟು ದಿನ ಆಯ್ತು ಇಲ್ಲಿಗೆ ಬಂದು? 40 ವರ್ಷ ಆಗ್ತದೆ. 40 ವರ್ಷದಿಂದ ಇಲ್ಲೇ ಇದ್ದೀರಾ? ಇಲ್ಲೇ ಅದಾವ, ಎಲ್ಲಿ ಹೋಗ್ಯಾವ? ಮನೆಗೆ ಹೋಗಿಲ್ಲ. 40 ವರ್ಷದಿಂದ ಇಲ್ಲಿ ಇಂದಿರಾ ಕ್ಯಾಂಟೀನಾಗ ಎಲ್ಲಿ? ಅಲ್ಲೇ ಮಕ್ಕಳದ ಅಲ್ಲೇ ಊಟ. ಹೌದಾ? ಈ ಇಂದಿರಾ ಕ್ಯಾಂಟೀನ್ ಇವಾಗ ಶುರು ಆಗೈತಿ. 40 ವರ್ಷದಿಂದ ಎಲ್ಲಿದ್ರಿ? ಅಲ್ಲಿ ಚಮಸಪ್ಪನ ಅಂಗಡಿ ಕಡೆಗಿದ್ವಿ ನಾವು. ಅಲ್ಲಿದ್ರೇನ? ಯಾವ ಬಸ್ ಸ್ಟ್ಯಾಂಡ್ ಬಂದು ಹೌದ್ರಾ? ಕಾಲು ನೋವಾಗಿತ್ತಾ? ಬರ್ತಾರೆ. ಹೌದಾ? ಜೀವನ ಮಾಡಬೇಕು. ಭಾಳ ನೋವಾಗಿ ಆಕ್ಸಿಡೆಂಟ್ ಆಗಿತ್ತಾ? ಊಟ ಮಾಡಿಲ್ಲ? ತಾಳ್ರಿ ಊಟ ಮಾಡ್ರಿ. ಹಾಂ, ಆರಾಮ್ ಕುತ್ಕೊಂಡು ಊಟ ಮಾಡ್ರಿ. ಬರ್ರಿ ಮುಂದೆ ಬರ್ರಿ. ಅಲ್ಲಿ ನೆರಳಿಗೆ ಎಲ್ಲರೂ ಕುತ್ಕೊಂಡು ಊಟ ಮಾಡ್ರಿ. ಕೊಡ್ತೀನಿ ಬರ್ರಿ. ಆರಾಮಾಗಿ ಅಲ್ಲೆಲ್ಲರೂ ನೆರಳಿಗೆ ಕುತ್ಕೊಂಡು ಊಟ ಮಾಡಿರಿ. ಹಿಡ್ಕೊಂತೀರಲ್ಲ? ಹಾಂ, ಬರ್ತೀನಿ. ಅಜ್ಜಿ ಊಟ ಮಾಡಿದ್ರಾ? ಹಾಂ, ಯಾವ ಊರಜ್ಜಿ? ಇದೇ ಊರಾ? ಹ್ಞೂ, ನಿಟ್ಟೋಳಿನ. ಸರಿ ಅಜ್ಜಿ, ಊಟ ಮಾಡಜ್ಜಿ. ಎಷ್ಟು ವರ್ಷದಿಂದ ಮಾಡಕತ್ತೀರಿ ಸರ್ ಇದೆಲ್ಲ? 6 ವರ್ಷ ಆಯ್ತು ಸರ್. 6 ವರ್ಷ. ರೆಗ್ಯುಲರ್ ಆಗಿ ಇಲ್ಲೇ ಇರ್ತೀರಾ ಏನು ಹಳ್ಳಿ ಕಡೆ ಎಲ್ಲರೂ ಹೋಗ್ತೀರಾ? ಸಿಟಿ ಕಡೆಗೆ ಸರ್. ಸಿಟಿ ಕಡೆ. ಬರವಣೆ ಹಾಂ, ಅಲ್ಲೆಲ್ಲ ವಿದ್ಯಾನಗರ ಹಾಂ. ಅಲ್ಲೆಲ್ಲ ಅಡ್ಡಾಡ್ಕೊಂಡು ಸರ್ ಎಲ್ಲ ವ್ಯಾಪಾರ ಎಲ್ಲ ಚೆನ್ನಾಗುತ್ತಾ? ಸಾಕಾಗ್ತಾವ ಒಂದೊಂದು ಸಾಗಲ್ಲ. ಈಗ ಆಗ್ಲಿಲ್ದಾಗ ಎಲ್ಲರೂ ಬತ್ತೋತು ಅಂತಂದ್ರೆ ನಿಮ್ಗೆ ಲಾಸ್ ಆಗೋದಿಲ್ಲ. ಲಾಸ್ ಆಗೋದನ್ನ ಮತ್ತೆ ಹೆಂಗೆ ರೀಗೇನ್ ಮಾಡ್ಕೋಬೇಕಂತ ಅಂತಿದ್ದೀರಿ? ಯಾವ ಥರ? ಈಗ ಮತ್ತೇನು ಬರೋದು ಸರ್, ಲಾಸ್ ಆಗಿತ್ತು ನಮಗೆ. ಅವತ್ತೇನು ದುಡ್ದಿರ್ತಾವ ಅವತ್ತಿಂದ ಉಳಿದದ್ದು ಅಷ್ಟೇ ಸರ್ ನಮಗೆ. ಇವಾಗ ನಿಮಗೆ ಈಗ ಲಾಸ್ ಆಗಿರೋದು ನಿಮಗೆ ಲಾಸೇ. ಅದನ್ನ ವಾಪಸ್ ಪಡ್ಕೋಬೇಕಂದ್ರೆ ಆಗಲ್ಲ. ಸೊ ಗೈಸ್, ಇಲ್ಲೇ ಸುತ್ತಮುತ್ತ ಯಾರಾದರೂ ಹತ್ರದಲ್ಲಿರೋರು ನೀವು ಹೋಗ್ತೀರಿ, ರಿಲಯನ್ಸ್ ಸ್ಮಾರ್ಟ್ ಪಾಯಿಂಟು ಅದು ಇದು ಅಂತ ಹೋಗ್ತೀರಿ, ಅಲ್ಲಿ ಹೋಗಿ ಅವ್ರು ಎಷ್ಟು ಹೇಳ್ತಾರ ಆ MRP ಕೊಟ್ಟು ತೊಗೊಂಬರ್ತೀರಿ. ಇವ್ರ ಹತ್ರ ಬಂದು ಒಂಚೂರು ಅಲ್ಪ ಸ್ವಲ್ಪ ಎಷ್ಟು ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಾರ್ಗೇನ್ ಮಾಡಿರಿ. ಇವ್ರಿಗೂ ಒಳ್ಳೇದಾಗಲಿ. ಇವರು ಕೂಡ ನಮ್ಮ ಥರ ಸಂಕ್ರಾಂತಿ ಅಂಥವೆಲ್ಲ ಆಚರಿಸ್ಬೇಕಲ್ವಾ? ನಾವೀಗ ಮನೆಗಳಿಗೆಲ್ಲ ಸಂಕ್ರಾಂತಿ ಹಬ್ಬ ಎಲ್ಲ ಆಚರಿಸ್ತೀವಿ. ಇವ್ರು ನೋಡ್ರಿ ಇನ್ನೂ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಬಂದು ಮೂರಲ್ಲಾದರೆ ಎಲ್ಲರೂ ತಗೊಂತಾರೆ. ಇಂಥ ಜಾಗದಲ್ಲಿ ಬಂದು ತಗೊಳಕ್ಕೆ ಹಿಂದು ಮುಂದೆ ಮಾಡ್ತೀರಾ. ಅವ್ರ ಹತ್ರ ಬಾರ್ಗೇನ್ ಮಾಡೋದಿಲ್ಲ, ಇಲ್ಲಿ ಬಾರ್ಗೇನ್ ಮಾಡ್ತೀರಾ. ಇಲ್ಲೆಲ್ಲ ಬಾರ್ಗೇನ್ ಮಾಡಬೇಡ್ರಿ. ಹಾಂ, ಅವ್ರು ನಿಮಗೇನು ಜಾಸ್ತಿ ಹೇಳೋದಿಲ್ಲ. ಎಷ್ಟು ಹೇಳ್ತಾರೆ ಅಷ್ಟು ಕೊಟ್ಟು ತಗೊಂಡ್ರೆ ಅವ್ರಿಗೂ ಒಂದು ಹೆಲ್ಪ್ ಆಗುತ್ತೆ, ಅವ್ರದ್ದು ಒಂದು ಜೀವನ ನಡೆಯುತ್ತೆ. ಸೊ ಪ್ಯಾಕೆಟ್ ಇರೋದ್ರಿಂದನೇ ಎಲ್ಲ ಪ್ಯಾಕೆಟಲ್ಲಿ ಇರೋದೆಲ್ಲ ಒಳ್ಳೇದು ಅಂತ ಅನ್ಕೋಬೇಡ್ರಿ. ಬರ್ರಿ ಇವ್ರ ಹತ್ರನೂ ತಗೊಳ್ರಿ. ಇವ್ರ ಲೈಫಲ್ಲೂ ಸ್ವಲ್ಪ ಹ್ಯಾಪಿನೆಸ್ ತಗೊಂಬರ್ರಿ ಅಷ್ಟೇ. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ಅಂಕಲ್, ಇದು ಅಂಗಡಿ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯಿತು? 6-7 ವರ್ಷದ ಮೇಲೆ ಆಯ್ತು. ಅಣ್ಣರ ಸರ್ಕಲಾಗ ಫೇಮಸ್. ಹೌದ್ರಾ? ಹಾಂ, ಈಗ ಚೆನ್ನಾಗಿ ನಡೀತೈತ್ರಿ ವ್ಯಾಪಾರ? ಹಾಂ ಹಾಂ.
ಗಾಯ್ಸ್ ಇದು NTR ಹೋಟೆಲ್ ಪಕ್ಕ ಇಲ್ಲಿ ಪಾರ್ಕ್ ಮುಂದೆಗಡೆ ಇವ್ರ ಶಾಪ್ ಇದೆ, ಬರ್ರಿ. ನಿಮಗೆ ಅವ್ರು ಮೊದಲಿಗೆ ಕರೆನ್ಸಿ ಹಾಕ್ತಿದ್ರಂತೆ, ಇವಾಗ ಹಾಕ್ತೀರಾ ಸರ್ ಕರೆನ್ಸಿನ ಹಾಕ್ತಾರೆ. ಇಲ್ಲಿ ಬಂದು ಕರೆನ್ಸಿ ಹಾಕ್ಸ್ರಿ, ಅವ್ರಿಗೂ ಒಳ್ಳೇದಾಗುತ್ತೆ, ಅವ್ರ ಜೀವನನೂ ನಡೆಯುತ್ತೆ. ನಿಮ್ಗೆ ಏನಾದರೂ ಬೇಕಾದರೆ ಬಂದು ಇಲ್ಲಿ ತಗೊಳ್ರಿ, ಇವ್ರಿಗೆ ಆದಷ್ಟು ಸಹಾಯ ಮಾಡಿರಿ. ಯಾರಾದರೂ ಡೊನೇಟರ್ ಇದ್ದರೆ ಇಲ್ಲಿ ಬರ್ರಿ, ಇವ್ರಿಗೆ ಸ್ವಲ್ಪ ಸ್ಟಾಕ್ ಹಾಕ್ಕೊಡ್ರಿ ಯಾರಾದರೂ ಇದ್ದರೆ. ನಮ್ಮ ಕೈಲಾದಷ್ಟು ನಾವು ಮಾಡಿದ್ದೀವಿ, ನಿಮ್ಮ ಕೈಲಾದಷ್ಟು ನಾವು ಮಾಡಿದ್ದೀವಿ. ನಮ್ಮ ಯೂಟ್ಯೂಬ್ ಚಾನಲಿಂದ ಇವ್ರಿಗೆ ಏನಾದರೂ ಸಹಾಯ ಮಾಡಿದ್ರೆ ನಮ್ಗೆ DM ಮಾಡಿರಿ, ನಾವೇ ಬಂದು ಸಹಾಯ ಮಾಡ್ತೀವಿ, ಇಲ್ಲಾಂದರೆ ನೀವೇ ಬಂದು ಸಹಾಯ ಮಾಡಿ. ಅವ್ನು ರಘು ಮಾತಾಡ್ಕೊಂಡು ಚಮನ್ ಸಾಬ್ ಭಾಳ ವರ್ಷ ಆಯಿತು ಅಂತಂದರೆ ಎಷ್ಟು ವರ್ಷ ಅಂದಾಜು? ನೀವು 19 ವರ್ಷ ಇದ್ದಾಗ ಮುಂಚೆ ಮಾಡ್ತಿದ್ರಿ? ಆಮೇಲೆ ಇದಕ್ಕೆ ಬಂದ್ರಿ ಈಗ. ಇದು ಹೆಂಗೆ ನಡೀತಿದೆ? ಇವತ್ತು ಜಾಸ್ತಿ ಹೋಗ್ಬೇಕಾಗಿತ್ತಲ್ಲ, ಯಾಕೆ? ಚಳಿ ಅಲ್ಲ, ಆ್ಯಕ್ಚುಲಿ ಚಳಿಗೆ ಐಸಿಗೂ ಸಂಬಂಧ ಇಲ್ಲ. ಐಸ್ ಬಾಡಿಗೆ ಹೀಟ್ ಅಲ್ಲಲ್ಲ, ಹಾಂ, ಇದಕ್ಕೆ ಸಂಬಂಧ ಇಲ್ಲ. ಅಲ್ಲ, ಇಷ್ಟೊಂದು ಜನ ಇದ್ದಾರೆ ಒಳಗಡೆಗೆ. ಹಾಂ, ಊಟ ಮಾಡ್ಕೊಂಡು ನಿಮ್ಮ ಹತ್ರ ಬರ್ತಾರೆ ಈಗ. ಹಾಂ ಹಾಂ. ಬಟ್ ಈ ಬಾಕ್ಸ್ ಪೂರ್ತಿ ಎಷ್ಟಿರ್ತದೆ ಒಳಗಡೆ? 3,000. 3,000 ಮಾರಿದ್ರೆ ನಿಮಗೆ ಲಾಭ ಎಷ್ಟು? ಹಾಂ. ಸೊ ಇಷ್ಟು ಎಷ್ಟು ಲೀಟ್ರ್ ಕೆಪಾಸಿಟಿ ಐತಿದು? ಒಂದ್ಸಲ ಎಷ್ಟು ಇಡ್ಬೋದು? ನೀರು ಹಾಕ್ತೀವಿ. ಬಂದ್ರೆ ಮಾತಾಡ್ತೀವಿ. ಸಂಕ್ರಾಂತಿ ಹಬ್ಬದ ಹ್ಯಾಪಿನೆಸ್ ಬಾಸಿದೆ. ನೀವು ಸಂಕ್ರಾಂತಿ ಹಬ್ಬ ಮಾಡ್ತೀವಿ ಯಾವಾಗ? ಹೆಂಗದೆ ಹೋಯ್ತು, ಟೈಮ್ ಆಯಿತು. ಹುಡುಗರೆಲ್ಲ ಬಂದಿದ್ದಾರೆ. ಎಲ್ಲಿ ಬಂದಿದ್ದಾರೆ? ದೊಡ್ಡ ಪಾರ್ಕಿಗೆ ಬಂದಿದ್ದಾರೆ. ನೀವು ಯಾಕೆ ಹೋಗಿಲ್ಲ ಮತ್ತು ಅವ್ರ ಜೊತೆ? ವರ್ಷಕ್ಕೊಂದ್ಸಲ ಅಲ್ರಿ ವ್ಯಾಪಾರ ಇದು. ಅಲ್ಲ, ವರ್ಷಕ್ಕೊಂದ್ಸರಿ ಇರಲಿ, ಹಬ್ಬನೂ ವರ್ಷಕ್ಕೆ ಒಂದೇ ಸರಿ ಅಲ್ಲ ಬರೋದು. ನೀವು ಯಾವಾಗ ಆಚರಿಸ್ತೀರಿ? ಮಾಡೋಣ ಹೆಣ್ಮಕ್ಳು ಮಾಡ್ತಾರ, ನಮ್ದೇನು ಒಟ್ಟು ಅವ್ರು ಹೆಣ್ಮಕ್ಳು ಚೆನ್ನಾಗಿರ್ಬೇಕು ನಿಮಗೆ. ನಾವು ಹೆಂಗಾರ ಹಮ್ಮರ್ ದೈಸಿ ಇವತ್ತೆ ನಾವು ನಮ್ಮನ್ನ ಎಷ್ಟೇ ದುಃಖದಲ್ಲಿದ್ರೂ ಕೂಡ ನಮ್ಮ ಮನೇಲಿರೋ ಹೆಣ್ಮಕ್ಳಿಗೆ ನಾವು ಖುಷಿನ ಬಯಸ್ತಿದ್ದೀವಿ. ಸೊ ಮೆನ್ ವಿಲ್ ಬಿ ಮೆನ್. ಎಷ್ಟು ವರ್ಷ ನಿಮಗೆ? 66 ವರ್ಷ ಆಯಿತು. ಇನ್ನೂ ದುಡಿತಾ ಇದ್ದಾರೆ ಫ್ಯಾಮಿಲಿಗೋಸ್ಕರ. ನಮ್ಮ ಮನೇಲಿರೋ ಹೆಣ್ಮಕ್ಳು ಅವರೆಲ್ಲ ಚೆನ್ನಾಗಿದ್ದಾರೆ, ಅಲ್ಲಿ ಹಬ್ಬ ಮಾಡ್ತಾ ಇದ್ದಾರೆ ಅಂತಂದೇಳಿ ದುಡಿಯೋಕ್ಕೆ ಬಂದಿದ್ದಾರೆ. ಇಂಥವ್ರೆಲ್ಲೂ ಸಿಗಲ್ಲ. ನಾವೆಲ್ಲ ಗಂಡ್ಮಕ್ಳು ಇದೇ ಥರ. ಇವಾಗಲಾದರೂ ಹೆಣ್ಮಕ್ಳೇ ಅರ್ಥ ಮಾಡ್ಕೊಳ್ರಿ ಗಂಡ್ಮಕ್ಳು ಹೆಂಗಿರ್ತೀವಿ ನಾವು ಅಂತಂದು ಹೇಳ್ಬಿಟ್ಟು. ಊಟ ಮಾಡಿರಿ ಚೆನ್ನಾಗಿ. ರಾತ್ರಿ ಮತ್ತೆ ಅದೇ ಬುತ್ತೀನಿ. ಸೋಮೊಬ್ರು ಪ್ಲೇಸಿಗೆ ಸರ್ಚಿಂಗು ಫುಲ್ಲು. ನಮಗೆ ಹೊಟ್ಟೆ ಕೆರ್ಕೆರ್ಲು ಹೊಡಿತೈತೆ, ನಾವು ಈಗ ಊಟ ಮಾಡೋಣ. ನೋಡಿ, ನನಗೆ 50 ರೂಪಾಯಿ ಸಿಕ್ಕಿದೆ ಈಗ ಬರ್ತಾ ದಾರಿಲಿ. ಮಕರ ಸಂಕ್ರಾಂತಿ ದಿನ ನನಗೆ ದುಡ್ಡು ಸಿಕ್ಕಿದೆ. ನಾನು ಇದನ್ನ ಇಟ್ಕೋಬಾರ್ದ ನೀವು ಹೇಳ್ರಿ. 50 ರೂಪಾಯಿ ಸಿಕ್ತಾ? ಹ್ಯಾಪಿ ಸಂಕ್ರಾಂತಿ. ಬರ್ರಿ ಎಲ್ಲರೂ ಪಲಾವ್ ತಿನ್ನೋಣ. ಬನ್ನಿ ಫ್ರೆಂಡ್ಸ್, ಬನ್ನಿ ಗಾಯ್ಸ್, ಪಲಾವ್ ತಿನ್ನೋಣ. ಬನ್ನಿ ಗಾಯ್ಸ್, ಬನ್ನಿ ಗೆಳೆಯರೇ. ಹಾಯ್ ಗಾಯ್ಸ್. ಈ ತಡಿಯೋಣ, ಸ್ವಲ್ಪ ವೆಯ್ಟ್ ಮಾಡು, ನಾವು ಸ್ವಲ್ಪ ಹೋಗ್ತೀವಿ. ಕುತ್ಕೊಂಡು ಹಚ್ಕೊಂಡಾಗ ನಾನು ನೋಡ್ತಾ ಇದ್ದೀರಲ್ಲ, ತೆಗಿತೈತೆ ಹೊಡಿ. ಇದು ಇಲ್ಲೇ ಇನ್ನು ವಿಮಾನಮಟ್ಟಿ ಹತ್ರ ಐತಲ್ಲ, ಸಿರಿಮನಹಳ್ಳಿ ತಡ್ರಿ ಬ್ರೋ, ಹಂಗೆ ಮಾತಾಡ್ಕೊಂಬರ್ರಿ. ನನಗೆ ಬರಲ್ಲ ಬ್ರೋ, ಎಷ್ಟು ಮಾತಾಡ್ರಿ. ಅನ್ನದಾತೋ ಸುಖಿ ಭವ. ಅನ್ನ ಶರಣಪ್ಪಂದಿರ್ಬೋದು, ಆದರೆ ಹಾಕ್ತಿರೋ ಮಹಾನುಭಾವ ಒಬ್ಬನು. ಆ ಒಬ್ಬನು ಯಾರು ಅಂತಂದರೆ ಅಷ್ಟೇ.
ಎಲ್ಲರಿಗೂ ಧನ್ಯವಾದಗಳು. ಸೊ ಇಲ್ಲಿ ಬಂದಿರತಕ್ಕಂಥ ನನ್ನ ಎಲ್ಲ ಗೆಳೆಯಂದರಿಗೆ ನನ್ನ ಕಡೆಯಿಂದ ತುಂಬ ಪೂರ್ವಕ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ್ಯಂಡ್ ಸೋಮು ಅವರು ನಮ್ಮನ್ನು ಬೆಳಗ್ಗೆನೇ ಫೋನ್ ಮಾಡಿ ಕರೆಸಿ ಬರಲೇಬೇಕು ನೀವು ಅಂತ ಹೇಳಿ ನಮ್ಮನ್ನು ಕರೆಸ್ಕೊಂಡು ಈ ಒಂದು ಸಣ್ಣ ಕಾರ್ಯವನ್ನು ಯಶಸ್ವಿಗೊಳಿಸ್ಕೊಟ್ಟಿದ್ದಾರೆ. ಸೊ ತುಂಬ ಥ್ಯಾಂಕ್ಸ್. ಪ್ರತಿ ವರ್ಷವೂ ಇದೇ ಥರ ಹಾಂ ಹೇಳ್ರಿ, ಯಾವುದೇ ಒಳ್ಳೆ ಕೆಲಸ ಮಾಡಿರಿ, ಅದಕ್ಕೆ ನಮ್ಮ ಸಾಥ್ ಇದ್ದೇ ಇರುತ್ತೆ. ನಿಮ್ಮ ಬೆನ್ನಿಂದ ಯಾವಾಗಲೂ ನಾವು ಇರ್ತೀವಿ. ಕಾಣದಂಥ ಕೈಗಳಾಗಿರ್ತದೆ ಹಿಂದ್ಗಡೆಗೆ. ಸೊ ಏನೇ ಇದ್ರೂ ನಮ್ಮ ಸುಮಿತ್ ಶಿಂದೆ ಅವರು ನಿಮ್ಮ ಜೊತೆಗೆ ಇದ್ದೇ ಇರ್ತಾರೆ. ಸೊ ಇದೇ ಥರ ನಿಮ್ಮ ಬಾಂಧವ್ಯ ಇದೇ ಥರ ಇರಲಿ. ಆ ತಾಯಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಅಲ್ಲ ಬ್ರೋ, ಅದು 50 ರೂಪಾಯಿ ಸಿಕ್ಕಿತ್ತಲ್ಲ ಅದ್ರ ಬಗ್ಗೆ 50 ರೂಪಾಯಿ ನನಗೆ ಸಿಕ್ಕಿತ್ತು. ದಾರಿಲಿ ಈಗ ಜಸ್ಟ್ ಬರ್ತಾ ಹಿಂಗೆ ಒಂದು ಹೆಜ್ಜೆ ಇಟ್ಟೆ 50 ರೂಪಾಯಿ ಸಿಕ್ತು. ಸೊ ಇಷ್ಟ ತನಕ ನಾನು ಅನ್ಕೊಂತ ಇದ್ದೆ, ಇದು ನಾನು ಹಿಡ್ಕೋಬೇಕಾ ದೇವ್ರ ಉಂಡಿಗೆ ಹಾಕ್ಬೇಕಾ, ನಾನು ಹಿಡ್ಕೋಬೇಕಾ ದೇವ್ರ ಉಂಡಿಗೆ ಹಾಕ್ಬೇಕಾ ಅಂತ. ದೇವ್ರ ಥರ ಅವ್ರು ಬಂದಿದ್ದಾರೆ ಅಂತ ಅಂದ್ಕೊಂಡು ಅವ್ರ ತಟ್ಟೆಲ್ಲ ನಾನು ಹಾಕಿ ಈ 50 ರೂಪಾಯಿನ ಅವ್ರಿಗೆ ತಲುಪಿಸಿದ್ದೀನಿ. ಏನೋ ಹೇಳ್ತಿದ್ರಿ. ಆಲ್ ದಿ ಬೆಸ್ಟ್ ಬ್ರೋ. ನಿಮ್ಮ ಸೋಮು ಫಿಟ್ನೆಸ್ಸಿಗೆ ನಿಮ್ಮದು ಮೋಟಿವೇಶನ್ ವರ್ಡ್ಸು, ನಿಮ್ಮ ಟ್ರೈನಿಂಗು ಎಲ್ಲ ಚೆನ್ನಾಗಿದೆ. ಹೀಗೆ ಯುವಕರಿಗೆ ಟ್ರೈನ್ ಮಾಡ್ತಾಯಿರ್ರಿ, ಲೈಫಲ್ಲಿ ಸಕ್ಸಸ್ ಕಾಣಿ, ಹೀಗೆ ಒಳ್ಳೊಳ್ಳೆ ಕಾರ್ಯಗಳು ಮಾಡಿರಿ. ಯಾವಾಗಲೂ ನಗ್ನಾಗ್ತಾ ಇರಿ, ಎಲ್ಲ ನಿಮ್ಮ ಸಪೋರ್ಟ್ ಯಾವಾಗಲೂ. ಫಸ್ಟ್ ಸೋಮು ಫಿಟ್ನೆಸ್ ಬಗ್ಗೆ ಮಾತಾಡೋಣ. ಸೋಮು ಫಿಟ್ನೆಸ್ ನನ್ನ ಸೀನಿಯರ್ ಒಬ್ಬ ಬ್ರದರ್ ಆಗಿಬಿಟ್ಟು ನಾನು ಅವ್ರ ಜೂನಿಯರ್ ಆಗೋಕ್ಕೆ ನನಗೆ ಒಂಥರ ಮುಜುಗರ ಅನ್ನಿಸ್ತಾ ಇದೆ. ಯಾಕಂದರೆ ಇದೇ ಒಂದು 3 ತಿಂಗಳ ಕೆಳಗಡೆಗೆ ನಾನು ನಮ್ಮ ಕೆಫೆಯಲ್ಲಿ ಸಿಕ್ಕಿದ್ದೆ ಸೋಮುಗೆ. ಅವಾಗ ಏನಾಗಿತ್ತು ಅಂತಂದರೆ ನಾರ್ಮಲಾಗಿ ಇಬ್ಬರು ಒಂದೇ ಸೈಜಲ್ಲಿದ್ವಿ. ಮೊನ್ನೆ ಇವರು ಪೋಸ್ಟ್ಗಳು ನೋಡೋಕ್ಕೆ ಶುರು ಮಾಡಿದಾಗಿಂದ ನನಗೆ ನನ್ನ ಮೇಲೇ ಜಿಗುಪ್ಸೆ ಬರೋಕ್ಕೆ ಶುರು ಆಗಿಬಿಟ್ಟಿದೆ. ಇದ್ರ ರಹಸ್ಯ ಏನು ಅಂತ ನೆನ್ನೆ ಕಾಲ್ ಮಾಡಿ ಕೇಳಿದ್ರೆ, ನೀನು ಬಾ ಬ್ರೋ ನಾನು ಡಯಟ್ ಪ್ಲಾನ್ ಹೇಳ್ತೀನಿ ನಿನಗೆ ಅಂತಂದರು. ಸೊ ಒಂದೇ ಕಾಲ್ಗೆ ಇದಕ್ಕೇನು ರಹಸ್ಯ ಅಂತ ಕೇಳಿದಕ್ಕೆ ನಾನು ಡಯಟ್ ಪ್ಲಾನ್ ಎಲ್ಲ ನಿನಗೆಲ್ಲ ಹೇಳ್ಕೊಡ್ತೀನಿ, ನೀನು ಬಾ ತಲೆ ಕೆಡಿಸ್ಕೊಬೇಡ ಅಂತ ಹೇಳಿದ್ರು. ಸೊ ನಿಮ್ಗೆ ಯಾರು ವೇಟ್ ರೆಡ್ಯೂಸ್ ಮಾಡಬೇಕು ಅಥವಾ ವೇಟ್ ಗೇನ್ ಮಾಡಬೇಕು ಅಥವಾ ಪರ್ಸ್ನಾಲಿಟಿ ಬಿಲ್ಡ್ ಮಾಡಬೇಕು, ಏನೇ ಮಾಡಬೇಕನ್ನೋದಾದರೆ ದಯವಿಟ್ಟು ಸೋಮುನ ಕಾಂಟ್ಯಾಕ್ಟ್ ಮಾಡಿರಿ, ಸೋಮು ಫಿಟ್ನೆಸ್. ಸೊ ಆಸಮ್ ಫಿಟ್ನೆಸ್ಸಲ್ಲಿ ಅವ್ರದ್ದು ಕೋಚಿಂಗ್ ಎಲ್ಲ ಇರುತ್ತೆ ಅಲ್ವಾ, ಆಸಮ್ ಫಿಟ್ನೆಸ್ಸಲ್ಲಿ ಕೋಚಿಂಗ್ ಅಲ್ಲೇ ಹೇಳ್ತಾ ಇದ್ದಾರೆ. ಸೊ ಇಫ್ ಎನಿಬಡಿ ಇಂಟ್ರೆಸ್ಟೆಡ್ ಟು ಜಾಯಿನ್ ಹಿಮ್, ಸೊ ಪ್ಲೀಸ್ ಯು ಕ್ಯಾನ್ ಜಾಯಿನ್ ಹಿಮ್. ಅಡ್ರೆಸ್ ಯಾವುದು? ಆಸಮ್ ಫಿಟ್ನೆಸ್ ಕಾಫಿ ಡೇ ಮೇಲ್ಗಡೆಗೆ ಆಸಮ್ ಫಿಟ್ನೆಸ್ ಅಂತ ಇದೆ, ವಿದ್ಯಾನಗರ ಫಸ್ಟ್ ಸ್ಟಾಪ್. ಸೊ ಎಲ್ಲರೂ ಹೋಗಿ ಜಾಯಿನ್ ಆಗಿ, ಆಯಿತಾ? ಶಿವರಾತ್ರಿ. ಸೊ ರೈಡರ್ ಶೇರ ಅಂತಂದು ಹೇಳ್ಬಿಟ್ಟು ನಮ್ಮ ದಾವಣಗೆರೆಯ ಪ್ರತಿಭೆ ಆಕಾಶ್ ಕೂಡ ಒಳ್ಳೊಳ್ಳೆ ವ್ಲಾಗ್ಸ್ ಮಾಡೋಕ್ಕೆ ಶುರು ಮಾಡಿದ್ದಾನೆ. ಆ್ಯಂಡ್ ಹಿ ಹ್ಯಾಸ್ 3.5 ಸಬ್ಸ್ಕ್ರೈಬರ್ಸ್ ಇನ್ ಹಿಸ್ ಯೂಟ್ಯೂಬ್ ಅಕೌಂಟ್. ಸೊ ಎಲ್ಲರೂ ಹೋಗಿ ಇವನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ನ ತರ್ತಾ ಇದ್ದಾನೆ. ಸೊ ಅಪ್ಕಮಿಂಗ್ ಟೈಮಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಸ್ನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾನೆ. ಸೊ ನಿಮಗೇನಾದರೂ ಒಳ್ಳೊಳ್ಳೆ ಕಂಟೆಂಟ್ಸು, ಸ್ಪೆಷಲಿ ಮೋಟ್ರ್ ಬೈಕ್ ಅಥವಾ ಕಾರ್ಸ್ ಅಥವಾ ಬೇರೆ ಇನ್ನೇನಾದರೂ ಈ ಥರ ಕಂಟೆಂಟ್ ಏನಾದರೂ ಬೇಕಾಗಿದ್ದರೆ ಇವನನ್ನು ಮಾತ್ರ ಫಾಲೋ ಮಾಡಲೇಬೇಕಾಗುತ್ತೆ ನೀವು. ಸೊ ರೈಡರ್ ಶೇರನ ಫಾಲೋ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಕಮೆಂಟ್ ಮಾಡಿ. ಶುಭರಾತ್ರಿ, ಹ್ಯಾಪಿ ಸಂಕ್ರಾಂತಿ. ಅಪ್ರಿಯ ಹಿಂಗೆಲ್ಲ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಹಿಂಗೆಲ್ಲ ಕಾಣಿಸ್ತಿರ್ತಾರೆ, ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬಿಡ್ರಿ. ಎಲ್ಲರಿಗೆ ಹ್ಯಾಪಿ ಸಂಕ್ರಾಂತಿ. ನಾನು ಒಬ್ಬನ ಕೈಯಲ್ಲಿ ಆಗಿದ್ರೆ ಇಷ್ಟೆಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ, ಎಲ್ಲ ನಮ್ಮ ಫ್ರೆಂಡ್ ಸಪೋರ್ಟಿಂದ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಆಗಿದೆ. ಅವ್ರು ಹಂಗೆ ಮಾಡ್ತಿರ್ತಾರೆ, ಅವ್ರು ಹಂಗೆ ಯಾವಾಗಲೂ ಫನ್ನು. ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಬಿಡ್ರಿ, ಅವ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಂಬಿಟ್ರೆ ಇಲ್ಲಿ ಏನು ಕೆಲಸಗಳು ಆಗಲ್ಲ. ಎಲ್ರಿಗೂ ಥ್ಯಾಂಕ್ಸ್, ನನ್ನ ಜೊತೆ ಸೇರಿ ಇಷ್ಟೆಲ್ಲ ನನಗೆ ಹೆಲ್ಪ್ ಮಾಡಿದ್ದಕ್ಕೆ, ಎಲ್ರಿಗೂ ಹೆಲ್ಪ್ ಮಾಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಕೀಪ್ ವಾಚ್.